ಹಲೋ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು 26ನೇ ತಾರೀಕು ಮಾರ್ಗಶಿರ ಹುಣ್ಣಿಮೆ ಇದೆ. ಇದು ಕೋಲ್ಡ್ ಫುಲ್ ಮೂನು. ಸೊ ನಿಮಗಿದು ಡಿವೈನ್ ಗೈಡೆನ್ಸ್ ತೆಗಿತಿದ್ದೇನೆ. ಕೋಲ್ಡ್ ಫುಲ್ ಮೂನ್ ನಿಮ್ಗೆ ಏನು ಡಿವೈನ್ ಗೈಡೆನ್ಸ್ ಕೊಡ್ತಾ ಇದೆ ಅಂತೇಳಿ. ಈ ವರ್ಷದ ಕೊನೆಯ ಹುಣ್ಣಿಮೆ. ಡಿವೈನ್ ಕಡೆಯಿಂದ ಗೈಡೆನ್ಸ್. ದ ಹಂಟರ್, ಎರಡು ಕಾರ್ಡ್ ಬಂದಿದೆ. ದ ಫಾದರ್, ದ ಕ್ಯಾಸ್ಟಲ್, ಬಾಟಮ್ ಆಫ್ ದ ಡೆಕ್, ದ ಜಡ್ಜ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಕೆಲವೊಮ್ಮೆ ನಾವು ತುಂಬ ಜಡ್ಜ್ಮೆಂಟ್ ಮೋಡಿಗೆ ಹೋಗಿಬಿಡ್ತೇವೆ. ಅಂದರೆ ನಮ್ಮನ್ನವೇ ಜಡ್ಜ್ಮೆಂಟ್ ಮಾಡ್ಕೊಳ್ತೇವೆ. ಅಂದರೆ ಇದು ಸರಿ, ಇದು ತಪ್ಪು ಅಂತೇಳಿ. ಈ ಎನರ್ಜಿ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ನಾವು ನೆಗೆಟಿವ್ ಎನರ್ಜಿಯಲ್ಲಿದ್ದಾಗ, ನಾವು ಜಡ್ಜ್ಮೆಂಟ್ ಮಾಡಿದಾಗ, ನಮಗೆ ಜೀವನದಲ್ಲಿ ಅಂದರೆ ಏನೋ ಒಂದು ಜೀವನದಲ್ಲಿ ನಿರ್ಧಾರ ತಗೊಂಡಾಗ ನೆಗೆಟಿವ್ ಎನರ್ಜಿಯಲ್ಲಿದ್ದು ಜೀವನ ತುಂಬ ಕಷ್ಟ ಅಂತ ಅನಿಸ್ತೇವೆ. ತುಂಬ ಜೀವನದಲ್ಲಿ ಎಲ್ಲ ಕಡೆ ಅಡ್ಡಡ್ಡ ಗೋಡೆಗಳಿದ್ದಾವೆ ಅಂತ ಅನಿಸ್ತವಿದೆ. ಅದೇ ನಾವು ಪಾಸಿಟಿವ್ ಎನರ್ಜಿಗೆ ಬಂದು ನಾವು ಜಡ್ಜ್ಮೆಂಟ್ ತಗೊಂಡಾಗ ಜೀವನ ತುಂಬ ಸಾಫ್ಟ್, ತುಂಬ ಹಗುರ, ತುಂಬ ಹ್ಯಾಪಿ ಅಂತ ಅನಿಸ್ತದೆ. ಸೊ ಯಾವುದನ್ನಾಗಲಿ ಜಡ್ಜ್ ಮಾಡೋ ಮೊದಲು ತುಂಬ ಸಲ ಯೋಚಿಸಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ಯಾವುದೇ ವಿಷಯದಲ್ಲೂ ನೀವು ಯಾರನ್ನು ಜಡ್ಜ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಅವರವರ ಎನರ್ಜಿ ಪ್ರಕಾರ ಅವರು ಜೀವನದಲ್ಲಿ ನಿರ್ಧಾರ ತಗೊಂಡಿರ್ತಾರೆ. ಅಂದರೆ ಇಲ್ಲಿ ಜಡ್ಜ್ಮೆಂಟ್ ಮಾಡೋದು ಬೇಡ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಕತ್ತಲು ಮತ್ತು ಬೆಳಕು ಎರಡೂ ಇರ್ತದೆ. ಇದು ಫಾದರ್ ಅಂದರೆ ನಮ್ಮ ತಂದೆ ಹೇಗೆ ಜೀವನದಲ್ಲಿ ಕಷ್ಟದಲ್ಲೂ ಇರ್ತಾರೆ, ಸುಖದಲ್ಲೂ ಇರ್ತಾರೆ, ಹಾಗೆ ಇಲ್ಲಿ ಯೂನಿವರ್ಸ್ ನಿಮ್ಮ ಜೀವನ ಕಷ್ಟದಲ್ಲೂ ಇರ್ತಾರೆ, ಸುಖದಲ್ಲೂ ಇರ್ತಾರೆ. ಅಂದರೆ ನೀವು ಕಷ್ಟ ಬಂದಾಗ ದೇವರಿಲ್ಲ ಅಂತ ನೀವು ದೇವರನ್ನು ದೂರ್ತಾ ಇದ್ದಿರ್ಬೋದು. ಆದರೆ ಇದೆಲ್ಲದಕ್ಕೂ ಒಂದು ಕಾರಣ ಇಟ್ಟಿರ್ತಾರೆ ದೇವರು. ಸೊ ಕಷ್ಟ ಬಂದಾಗಲೂ ನಿಮ್ಮ ಜೊತೆ ಯೂನಿವರ್ಸ್ ಇರ್ತಾರೆ, ಸುಖ ಬಂದಾಗಲೂ ನಿಮ್ಮ ಜೊತೆ ಯೂನಿವರ್ಸ್ ಇರ್ತಾರೆ. ಸೊ ಅಂದರೆ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅದನ್ನು ಜಡ್ಜ್ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಯಾಕೆ ಬಂತು, ಯಾಕೆ ಈ ರೀತಿ ಆಯಿತು ಅಂತೇಳಿ ಜಡ್ಜ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಇದೊಂಥರ ಯಾವ ರೀತಿ ಅಂತ ಹೇಳಿದರೆ, ಒಂಥರ ಕೋಟೆ. ಈ ಕೋಟೆ ಅಂತೇಳಿ ನಮ್ಮ ಸುತ್ತ ನಾವೇ ಹೆಲ್ತಿ ಬೌಂಡ್ರಿ ಹಾಕ್ಕೋಬೇಕು. ಅಂದರೆ ತುಂಬ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಸ್ಟ್ರಾಂಗ್ ಆಗಿ ನಾವು ಅಂದರೆ ಯೂನಿವರ್ಸ್ ನಿಮಗೆ ಇಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಅಂದರೆ ಆ್ಯಕ್ಷನ್ ತಗೊಳ್ಳಿ. ನೀವೊಂಥರ ಹಂಟರ್ ಅಂತ ಹೇಳಿದರೆ ತುಂಬ ಡೈನಮಿಕ್ ಮೋಡಿಗೆ ಬನ್ನಿ, ಅಥವಾ ಜೀವನದಲ್ಲಿ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಜಡ್ಜ್ಮೆಂಟ್ ಮೋಡಲ್ಲಿ ಇರಬೇಡಿ. ಅಂದರೆ ಇಷ್ಟೇ ನನ್ನ ಜೀವನ, ಅಥವಾ ಎಲ್ಲರೂ ಮೋಸ ಮಾಡಿದ್ರು, ಏನೋ ಒಂದು ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಜಡ್ಜ್ಮೆಂಟಿಗೆ ಹೋಗಿಬಿಡಬೇಡಿ. ಅಂದರೆ ನನ್ನ ಜೀವನ ಮುಗಿಯಿತು, ಇಷ್ಟೇ ನನ್ನ ಜೀವನ, ಎಲ್ಲರೂ ನನಗೆ ಮೋಸ, ಇದೊಂಥರ ನಮ್ಮನ್ನು ನಾವು ಜಡ್ಜ್ ಮಾಡಿಕೊಳ್ಳೋದಷ್ಟೇ. ಆದರೆ ಅದು ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳಿಗೆ ಅನುಗುಣವಾಗಿರ್ತವೆ ನಮ್ಮ ನಿರ್ಧಾರಗಳು. ಸೊ ನಿಮಗೆ ಇಲ್ಲಿ ಜಡ್ಜ್ಮೆಂಟ್ ಮಾಡೋದು ಬೇಡ. ನಿಮಗೆ ಯೂನಿವರ್ಸ್ ನಿಮಗೆ ಇಲ್ಲಿ ಫಾದರ್ ರೀತಿ ಬಂದು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಿ ವಾಲಿಟಾಲಿಟಿ, ವೇಯ್ಲೆಡ್, ಎಫರ್ಟ್ಲೆಸ್, ಬಾಟಮ್ ಆಫ್ ದ ಡೆಕ್, ಇನ್ಸ್ಟಿಂಕ್ಟ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಬೆಳಕು ತುಂಬ ದೂರದಲ್ಲಿರ್ತೇವೆ. ಅಂದರೆ ನಮ್ಮ ಕಣ್ಣಿಗೆ ಅದು ಅಗೋಚರವಾಗಿರ್ತದೆ. ಅಂದರೆ ಮಂಜಿನ ಹನಿಯಲ್ಲಿ ನಮಗೆ ಸೂರ್ಯನ ಬೆಳಕು ಅಷ್ಟು ಸ್ಪಷ್ಟತೆ ಕಾಣಿಸೋದಿಲ್ಲ. ಅಂದರೆ ಇಲ್ಲಿ ನಮಗೆ ತಾಳ್ಮೆ ಮುಖ್ಯ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ಆ ಮಂಜಿನ ಹನಿ ಕರಗಿದ ಮೇಲೆ ಸ್ವಚ್ಛವಾದ ಅಂದರೆ ಒಳ್ಳೆಯ ಸೂರ್ಯನ ಬೆಳಕು ನಮಗೆ ಕಾಣಿಸ್ತದೆ. ಸೊ ಅಲ್ಲಿಯವರೆಗೆ ನಾವು ತಾಳ್ಮೆಯಿಂದ ಕಾಯಬೇಕಾಗ್ತದೆ ಆ ಮಂಜಿನ ಪರದೆ ಸರಿಯೋ ತನಕ. ಈಗ ನಿಮ್ಮ ಜೀವನದಲ್ಲಿ ಅಂದರೆ ನಿಮಗೆ ಎಲ್ಲವೂ ಅಸ್ಪಷ್ಟವಾಗಿರ್ಬೋದು, ಮಬ್ಬಾಗಿ ಗೋಚರಿಸ್ತಿರ್ಬೋದು, ಜೀವನದಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ, ಸ್ಪಷ್ಟತೆ ಇಲ್ಲದೆ ಇದ್ದಿರ್ಬೋದು. ಸೊ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ, ಸ್ವಲ್ಪ ಟೈಮ್ ನೀವು ತಾಳ್ಮೆಯಿಂದ ಇರಬೇಕು. ಅಂದರೆ ಎಲ್ಲದಕ್ಕೂ ದೇವರು ಒಂದು ಟೈಮ್ ಅಂತ ಇಟ್ಟಿರ್ತಾರೆ. ಸೊ ಇದು ನಮ್ಮ ಟೈಮ್ ಪ್ರಕಾರ ಆಗೋದಿಲ್ಲ, ಇದು ದೇವರ ಟೈಮ್ ಪ್ರಕಾರನೇ ಆಗ್ತದೆ. ಸೊ ಎಫರ್ಟ್ಲೆಸ್ ಆಗಿ ಹೋಗಿ ಅಂತೇಳಿ. ಅಂದರೆ ನೀವಿಲ್ಲಿ ಯಾವ ರೀತಿ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಹಿಂದೆ ಆದ ನೋವಿನಿಂದಾಗಿ ಅಥವಾ ಯಾವುದೇ ಒಂದು ಹಿಂದಿನ ನೆಗೆಟಿವ್ ಎನರ್ಜಿಯಿಂದಾಗಿ ನೀವು ಆ ಪಾಸ್ಟ್ ಎನರ್ಜಿಯಲ್ಲಿ ಬಿದ್ದು ಒದ್ದಾಡ್ತಿರ್ಬೋದು. ಅಂದರೆ ನಾನು ಇಲ್ಲೇ ಸೇಫ್ ಆಗಿದೆ, ನಾನು ಮುಂದೆ ಹೋಗುವುದಿಲ್ಲ, ಅಥವಾ ಇದುವೇ ಕರೆಕ್ಟ್ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಿರ್ಬೋದು.
ಆದರೆ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದರೆ ಈ ನೀರು ಹೇಗೆ ಬಂಡೆಕಲ್ಲಿಂದ ಕೆಳಗೆ ಬಿದ್ದು ಎಫರ್ಟ್ಲೆಸ್ ಆಗಿ ತಾನೇ ಹರಿದು ನದಿಯನ್ನು ಸೇರ್ತದೋ ಹಾಗೆ ನೀವು ಸಹ ಅಂದರೆ ಜೀವನ ಹೇಗೆ ಬರ್ತದೆ ಹಾಗೆ ಗೋ ವಿತ್ ಫ್ಲೋ ಹೋಗಿ ಅಂತ ಹೇಳ್ತಿದ್ದಾರೆ. ಅಂದರೆ ಇದೊಂಥರ ಎಫರ್ಟ್ಲೆಸ್. ಇಲ್ಲಿ ನೀವು ಅಂದ್ಕೊಂಡಿರ್ಬೋದು ಅಂದರೆ ಇಲ್ಲಿ ಅಂದರೆ ಇದು ತನ್ನಿಂತಾನೇ ಹರಿದು ಹೋಗ್ತಾ ಇರ್ತದೆ, ಇದಕ್ಕೆ ಯಾರು ಡೈರೆಕ್ಷನ್ ಇಡುವವರಿಲ್ಲ. ನಮ್ಮ ಜೀವನ ಸಹ ಹಾಗೆ ಒಂದು ರೀತಿಯಲ್ಲಿ ಸಾಗ್ತಾ ಇರ್ತದೆ, ನಮ್ಗದು ಎಲ್ಲಿ ಸಾಗ್ತಂತೆ ಗೊತ್ತಿಲ್ಲದೆ ಇದ್ದಿರ್ಬೋದು, ಆದರೆ ಇದಕ್ಕೊಂದು ಡೆಸ್ಟಿನಿ ಇದ್ದೇ ಇರ್ತದೆ. ಯೂನಿವರ್ಸ್ ಇದಕ್ಕೊಂದು ಡೆಸ್ಟಿನಿ ಇಟ್ಟಿರ್ತಾರೆ, ಒಂದು ಕೊನೆ ಅಂತ ಇಟ್ಟಿರ್ತಾರೆ. ಸೊ ಆ ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ. ನಿಮ್ಮ ಜೀವನ ಗೋ ವಿತ್ ಫ್ಲೋ, ಯಾವುದನ್ನು ರೆಸಿಸ್ಟ್ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಸಡನ್ನ ಅಂದರೆ ಶೇಕ್ ಬಂದಿರ್ಬೋದು, ಸಡನ್ನ ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದರೆ ನೀವು ಅಂದ್ಕೊಂಡಿರೋದಿಲ್ಲ, ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಘಟನೆ ಸಂಭವಿಸಿರ್ಬೋದು. ಇದೊಂಥರ ನಿಮಗೆ ಅಂದರೆ ನಿಮ್ಮ ಜೀವನದಲ್ಲಿ ಏನು ಡ್ರಾಮಾಟಿಕ್ ಚೇಂಜಸ್ ಅಂತ ಹೇಳ್ತಾರೆ, ನಾಟಕೀಯ ಬೆಳವಣಿಗೆ ಅಂತ ಹೇಳಿ. ಕೆಲವೊಮ್ಮೆ ನಾವು ಅಂದ್ಕೊಂಡಿರೋದೇ ಇರೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಸಡನ್ ನಮ್ಮ ಜೀವನದಲ್ಲಿ ಆಗಿರ್ತದೆ. ಸೊ ಇದೆಲ್ಲದರಲ್ಲೇ ಹಿಂದೆನೂ ಯೂನಿವರ್ಸ್ ಒಂದು ಉದ್ದೇಶ ಇಟ್ಟಿರ್ತಾರೆ. ಈ ಶೇಕಪ್ನ ಹಿಂದೆ ಅಥವಾ ಇಲ್ಲಿ ನೀವು ನೋಡ್ತಿರ್ಬೋದು ಜ್ವಾಲಾಮುಖಿ ಸಿಡಿತಾ ಇದೆ, ಸಡನ್ ನಮ್ಮ ಜೀವನದಲ್ಲಿ ಜ್ವಾಲಾಮುಖಿ ಸಿಡಿದು ಒಮ್ಮೆ ಅಲ್ಲೋಲ ಕಲ್ಲೋಲ ಉಂಟಾಗಿರ್ಬೋದು. ಆದರೆ ಜ್ವಾಲಾಮುಖಿ ಸಿಡಿದ ನಂತರ ಇದರ ಹಿಂದೆ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಯೂನಿವರ್ಸ್ ಕಾಯ್ತಾ ಇರ್ತಾರೆ. ಅಂದರೆ ನಮ್ಮ ಜೀವನ ಒಂದು ಶೇಪ್ ಕೊಡಲಿಕ್ಕೆ, ಒಂದು ಶೇಪ್ ಬರ್ತದೆ ಇದರ ನಂತರ. ಸೊ ಏನೇ ಜೀವನದಲ್ಲಿ ಬಂದ್ರೂ ತುಂಬ ರೆಸಿಸ್ಟ್ ಮಾಡಬೇಡಿ, ಅಥವಾ ಈ ಹಿಂದೆ ನಾನು ಹೀಗೆ ಇದ್ದೆ ಮುಂದೆ ನಾನು ಹೀಗೆ ಇರಬೇಕು, ಅಥವಾ ನೀವೊಂದು ಯಾವುದೇ ಒಂದು ಸೋಷಿಯಲ್ ಫಿನಾಮಿನ ಅಥವಾ ಸೋಷಿಯಲ್ ನಾರ್ಮ್ಸಲ್ಲಿ ಇರ್ಬೋದು. ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಹೀಗೆ, ನಮ್ಮ ಜಾತಿಯಲ್ಲಿ ಹೀಗೆ, ನಮ್ಮ ಕಟ್ಟುಪಾಡುಗಳು ಹೀಗೆ ಅಂತೇಳಿ ನೀವು ಅದರಲ್ಲೇ ನೀವು ಬಿದ್ದಿರ್ಬೋದು. ಸೊ ಅದೆಲ್ಲವನ್ನು ಅಂದರೆ ಚೇಂಜನ್ನು ರೆಸಿಸ್ಟ್ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರ್ತಿದೆಯಾ, ಏನು ಅನ್ಎಕ್ಸ್ಪೆಕ್ಟೆಡ್ ಆಗ್ತಿದೆಯಾ, ಏನು ನೋವುಗಳು ಬರ್ತಿದೆಯಾ, ಎಲ್ಲವನ್ನು ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಈ ಮಂಜು ಸರಿದ ನಂತರ ಜೀವನದಲ್ಲಿ ಬೆಳಕು ಬಂದೇ ಬರ್ತದೆ ಅಂತ ಇಲ್ಲಿ ನಿಮಗೆ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದು ಫುಲ್ ಮೂನ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.